ನಮಸ್ಕಾರ. ಪ್ರಿಯ ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿನಿಯರೇ, ಆನ್ಲೈನ್ ಕ್ಲಾಸಿಗೆ ತಮ್ಮೆಲ್ಲರಿಗೂ ಹಾರ್ದಿಕ ಸ್ವಾಗತವನ್ನು ಕೋರುತ್ತೇನೆ. ಈಗಾಗಲೇ ಪದ್ಯ, ಗದ್ಯ, ದೀರ್ಘಗದ್ಯ ಮತ್ತು ಭಾಷಾಭ್ಯಾಸ ವ್ಯಾಕರಣ ಭಾಗದಲ್ಲಿ ಕೂಡ ಒಂದು ಕ್ಲಾಸ್ ಆಗಿರುವಂಥದ್ದು. ಪದ್ಯದ ಭಾವಾರ್ಥ ಆಗಿರ್ಬೋದು, ಸಮನಾರ್ಥ ಆಗಿರ್ಬೋದು. ಈಗ ಮುಂದಿನ ಕೆಲವು ಭಾಗಗಳನ್ನು ಇಲ್ಲಿ ನಿಮ್ಮ ಪಠ್ಯಕ್ಕನುಗುಣವಾಗಿ ಪದ್ಯ, ಗದ್ಯ ಮತ್ತು ದೀರ್ಘಗದ್ಯದೊಳಗಡೆ ಇರುವಂತಹ ನಾನಾರ್ಥಗಳು, ತತ್ಸಮತದ್ಭವಗಳು, ಅನ್ಯದೇಶ ಪದಗಳು, ವಿಭಕ್ತಿ ಪ್ರತ್ಯಯಗಳು ಇವೆಲ್ಲವೂ ಕೂಡ ನಿಮ್ಮ ಪಾಠದೊಳಗಡೆ ಬರುವಂಥವು. ಹೀಗಾಗಿ ಯಾವುದೇ ಭಾಗದಿಂದ ಬಂದರೂ ಕೂಡ ಅತ್ಯಂತ ಆಸಕ್ತಿ ವಹಿಸಿ ಇಚ್ಛಾಶಕ್ತಿಯಿಂದ ನಿಮ್ಮನ್ನು ನೀವು ಆ ಪಠ್ಯದ ಒಳಗಡೆ ತೊಡಗಿಸಿಕೊಂಡ್ರೆ ನಿಜಕ್ಕೂ ಅದು ಕಠಿಣ ಆಗೋದಿಲ್ಲ. ಅದು ತುಂಬ ಸರಳ ಆಗ್ತದೆ. ಆಸಕ್ತಿ ಬೇಕಾಗ್ತದೆ, ಪ್ರಯತ್ನ ಬೇಕು, ದುಡಿಮೆ ಅತ್ಯಂತ ಮುಖ್ಯ ಆಗ್ತದೆ. ಅವೆಲ್ಲವೂ ಕೂಡ ನಮ್ಮದಾಗಿಸಿಕೊಳ್ಬೇಕು ಅಂದರೆ ಇಲ್ಲಿ ದುಡಿಮೆ, ಆಸಕ್ತಿ, ಕ್ರಿಯಾಶೀಲತೆ ಬಹಳ ಮುಖ್ಯ ಆಗುವಂಥದ್ದು. ನಿಜಕ್ಕೂ ಸಾಹಿತ್ಯ ಅನ್ನುವಂಥದ್ದು ನಮ್ಮೆಲ್ಲರನ್ನೂ ಕೂಡ ಅತ್ಯಂತ ಸಮರ್ಥವಾಗಿ, ಗಟ್ಟಿಯಾಗಿ, ಒಳ್ಳೆಯ ಮೌಲ್ಯಗಳನ್ನು, ಒಳ್ಳೆಯ ವಿಚಾರಗಳನ್ನು ಕೊಡುವಂಥ ಒಂದು ಶಕ್ತಿ ನಿಜಕ್ಕೂ ಸಾಹಿತ್ಯಕ್ಕಿರುವಂಥದ್ದು. ಅದು ಕಥೆ ಆಗಿರ್ಬೋದು, ಕಾವ್ಯ ಆಗಿರ್ಬೋದು, ನಾಟಕ ಆಗಿರ್ಬೋದು, ವಿಮರ್ಶೆ ಆಗಿರ್ಬೋದು, ಕಾದಂಬರಿ ಆಗಿರ್ಬೋದು, ಕಥೆಗಳು ಆಗಿರ್ಬೋದು, ಯಾವುದೇ ಪ್ರಕಾರ ಆಗಿರ್ಬೋದು, ಅವು ನಮ್ಮ ಮ್ಯಾಗ ಪ್ರಭಾವ ಬೀಳುವಂಥದ್ದು, ನಮ್ಮನ್ನು ಅತ್ಯಂತ ಸಮರ್ಥ ವ್ಯಕ್ತಿಯನ್ನಾಗಿ ಮಾಡುವಂತಹ ಒಂದು ಗುಣ ನಿಜಕ್ಕೂ ಸಾಹಿತ್ಯಕ್ಕೆ ಇರುವಂಥದ್ದು ಕಂಡುಬರ್ತದೆ. ಇಂಥ ಒಂದು ಹಿನ್ನೆಲೆ ಒಳಗೆ ವಿದ್ಯಾರ್ಥಿಗಳೇ, ನೀವೆಲ್ಲರೂ ಅಂಕದ ಜೊತೆಗೆ ಒಳ್ಳೆಯ ವ್ಯಕ್ತಿತ್ವವನ್ನು ರೂಪಿಸಿಕೊಳ್ಳಕ್ಕೆ ನಿಜಕ್ಕೂ ಸಾಹಿತ್ಯ ಬಹಳ ಪ್ರಮುಖ ಪಾತ್ರ ವಹಿಸುವಂಥದ್ದು. ಹೀಗಾಗಿ ಸಾಹಿತ್ಯದ ಮೂಲಕ ನಮಗೆ ಕ್ರಿಯಾಶೀಲತೆಯನ್ನು ಉಂಟು ಮಾಡುವಂಥದ್ದು, ಆಸಕ್ತಿಯನ್ನು ಉಂಟು ಮಾಡುವಂಥದ್ದು, ನಮ್ಮಲ್ಲಿ ಪ್ರಾಮಾಣಿಕತೆಯನ್ನು ಉಂಟು ಮಾಡುವಂಥದ್ದು, ಶ್ರದ್ಧೆ ನಿಷ್ಠೆಯನ್ನು ಉಂಟು ಮಾಡುವಂಥದ್ದು, ನಮ್ಮಲ್ಲಿ ಒಳ್ಳೆಯ ವ್ಯಕ್ತಿತ್ವ ರೂಪಿಸುವಂಥ ಒಂದು ಕೆಲಸ ನಿಜಕ್ಕೂ ಸಾಹಿತ್ಯ ಮಾಡುವಂಥದ್ದು ಕಂಡುಬರ್ತದೆ. ಇಂಥ ಒಂದು ಸಂದರ್ಭದೊಳಗೆ ಈಗಾಗಲೇ ನಿಮ್ಮ ಪಠ್ಯಕ್ಕಿರುವಂಥ ಪದ್ಯ ಭಾಗ ಮತ್ತು ಗದ್ಯ ಭಾಗ ಮತ್ತು ದೀರ್ಘಗದ್ಯ ನಿಜಕ್ಕೂ ಅಲ್ಲಿ ಒಳ್ಳೆಯ ಮೌಲ್ಯ ಮತ್ತು ವಿಚಾರಗಳನ್ನು ಕೊಡುವಂಥ ಒಂದು ಪಠ್ಯಗಳು ಇರುವಂಥದ್ದು ನಾವು ಕಾಣ್ತೀವಿ. ನಿಜಕ್ಕೂ ಒಳ್ಳೆಯ ವ್ಯವಹಾರ ಜ್ಞಾನವನ್ನು, ಒಳ್ಳೆಯ ವ್ಯಕ್ತಿತ್ವವನ್ನು ರೂಪಿಸುವಂಥ ಒಂದು ಕೆಲಸ ಏನಂದ್ರೆ ನಿಜಕ್ಕೂ ಸಾಹಿತ್ಯ ಮಾಡುವಂಥದ್ದು ಕಂಡು ಬರ್ತದೆ. ಒಟ್ಟಾರೆ ಈಗ ನಿಮ್ಗೆ ಈ ನಾನಾ ಅರ್ಥದೊಳಗೆ ಪ್ರತಿಯೊಂದು ಭಾಷೆಗಳಲ್ಲಿ ಬಳಕೆಯಾಗುವ ಕೆಲವು ಪದಗಳಿಗೆ ಬಗೆ ಬಗೆಯ ಅರ್ಥಗಳಿರುವಂಥದ್ದು. ಇವು ಸಮಾನಾರ್ಥ, ವಿರುದ್ಧಾರ್ಥಗಳಾಗಿರದೆ ನಾನಾ ಬಗೆಯ ಅರ್ಥವನ್ನು ಸ್ಫುರಿಸುವ, ಅರ್ಥವನ್ನು ಕೊಡುವ ಪದಗಳಾಗಿರುತ್ತವೆ. ಇದು ಭಾಷೆಯ ವೈಶಿಷ್ಟ್ಯಗಳದ್ದು. ಒಂದೇ ಪದವನ್ನು ಬೇರೆ ಬೇರೆಯದೇ ಆದ ಅರ್ಥಗಳಲ್ಲಿ ಬಳಸುತ್ತಿರುತ್ತೇವೆ. ಉದಾಹರಣೆಗೆ ಕಾಡು ಎಂಬ ಪದಕ್ಕೆ ಅರಣ್ಯ, ಅಡವಿ, ವನ, ಕಾಂತಾರ, ಬನ ಮುಂತಾದ ಸಮಾನಾರ್ಥಕ ಪದಗಳು ಎನಿಸಿದರೆ, ಕಾಡು ಎಂದರೆ ಪೀಡಿಸು ಎಂಬ ಮತ್ತೊಂದು ಬೇರೆಯದೇ ಅರ್ಥವಿದೆ. ಎಲ್ಲ ಜೀವಂತ ಭಾಷೆಗಳಲ್ಲಿಯೂ ಪದವೊಂದಕ್ಕೆ ಇಂಥ ನಾನಾ ಅರ್ಥಗಳಿರುವುದು ತೀರಾ ಸಾಮಾನ್ಯ ಸಂಗತಿಯಾಗಿರುವಂಥದ್ದು. ನಾವು ದಿನನಿತ್ಯ ಬಳಸುವ ಪದಗಳ ನಾನಾರ್ಥವನ್ನು ಅರಿತುಕೊಳ್ಳುವುದರಿಂದ ನಮ್ಮ ಭಾಷಾ ಕೌಶಲ್ಯ ಮತ್ತು ಶಬ್ದ ಸಂಪತ್ತು ವೃದ್ಧಿಸುತ್ತದೆ. ಒಳ್ಳೆಯ ನಿಘಂಟಿನ ಸಹಾಯದಿಂದ ಇಂಥ ಪದಗಳ ವಿವಿಧ ಅರ್ಥಗಳನ್ನು ಅರಿಯುವುದು, ಪದ ಬಂಧಗಳನ್ನು ತುಂಬುವುದು, ಬೇರೆ ಬೇರೆ ಅರ್ಥದಲ್ಲಿ ಪ್ರಯೋಗಿಸುವುದು, ಇವೆಲ್ಲದರಿಂದಲೂ ನಮ್ಮ ಭಾಷಾ ಜ್ಞಾನ ವೃದ್ಧಿಸುತ್ತಾ ಅಲ್ಲಿ ಹೋಗುವಂಥದ್ದು ಕಾಣ್ತೀವಿ. ಪರೀಕ್ಷೆಯಲ್ಲಿ ಒಂದು ಪದದ ನಾನಾ ಅರ್ಥಗಳನ್ನು ಬರೆಯುವಂತೆ ಕೇಳಲಾದ ಪ್ರಶ್ನೆಗೆ ಅನೇಕರು ಆ ಪದಗಳಿರುವ ಸಮಾನಾರ್ಥಕ ಪದಗಳನ್ನೇ
ಬರೆಯುತ್ತಾರೆ. ಇದು ಭಾಷೆಯ ಬಗೆಗಿನ ನಮ್ಮ ಅಜ್ಞಾನವನ್ನು ತೋರುತ್ತದೆ. ಸಮಾನಾರ್ಥಕ ಮತ್ತು ನಾನಾರ್ಥಗಳಿರುವ ವ್ಯತ್ಯಾಸವನ್ನು ಮೊದಲು ಅರ್ಥ ಮಾಡಿಕೊಳ್ಳಬೇಕು. ಒಂದೇ ಪದವು ಬೇರೆ ಬೇರೆ ರೀತಿಯಲ್ಲಿ ಬಳಕೆಗೊಳ್ಳುವ ವಾಕ್ಯಗಳನ್ನು ಗಮನಿಸುವುದರಿಂದ ನಾನಾ ಅರ್ಥದ ವ್ಯತ್ಯಾಸಗಳನ್ನು ಸುಲಭವಾಗಿ ತಿಳಿಯಬಲ್ಲೆವು. ಉದಾಹರಣೆಗೆ ಬಲ ಎಂಬ ಪದವು ಬೇರೆ ಬೇರೆ ಅರ್ಥದಲ್ಲಿ ಬಳಕೆಯಾಗಿರುವುದನ್ನು ಗಮನಿಸಿ. ಅವನು ತುಂಬ ಬಲಶಾಲಿಯಾಗಿದ್ದನು, ಶಕ್ತಿಶಾಲಿ. ಪಾಂಡವರ ಬಲ 11 ಅಕ್ಷೋಹಿಣಿಯಿಂದ ಕೂಡಿತ್ತು, ಸೈನ್ಯ. ಅವಳು ಬಲಗಡೆಯಿಂದ ಪ್ರದಕ್ಷಿಣೆ ಮಾಡಿದಳು, ದಿಕ್ಕು. ತಾಯಿ ಮಗುವನ್ನು ಬಲವಾಗಿ ತಬ್ಬಿ ಹಿಡಿದಿದ್ದಳು, ಬಿಗಿ. ಸ್ನೇಹಿತನ ಆಗಮನವು ನನಗೆ ಬಲ ನೀಡಿತು, ನೆರವು. ರಾಜಕೀಯದಲ್ಲಿ ಆತ ತುಂಬ ಬಲಶಾಲಿ, ವರ್ಚಸ್ಸು. ಇಲ್ಲಿ ಬಲ ಎಂಬ ಪದಕ್ಕೆ ಶಕ್ತಿ, ಸೈನ್ಯ, ದಿಕ್ಕು, ಬಿಗಿ, ನೆರವು, ವರ್ಚಸ್ಸು ಇತ್ಯಾದಿ ಅರ್ಥಗಳು ಪ್ರಯೋಗಗೊಂಡಿರುವಂಥದ್ದು. ಇವು ಯಾವುವು ಸಮಾನಾರ್ಥಗಳಲ್ಲ. ಇಂಥ ವಾಕ್ಯಗಳನ್ನು ಅಭ್ಯಾಸ ಮಾಡೋದರಿಂದ ಪದವೊಂದರ ವಿವಿಧ ಅರ್ಥಗಳನ್ನು ಗ್ರಹಿಸಲು ಅನುಕೂಲವಾಗುತ್ತದೆ. ಇನ್ನೂ ಕೆಲವು ಇಲ್ಲಿ ವಾಕ್ಯಗಳನ್ನು ನಾವು ಗಮನಿಸಬಹುದು. ಪ್ರಮುಖವಾಗಿ ಇಲ್ಲಿ ನಿಮಗೆ ಈ ಪಠ್ಯಭಾಗದಲ್ಲಿ ಪದ್ಯ, ಗದ್ಯ ಮತ್ತು ದೀರ್ಘಗದ್ಯ ಈ ಭಾಗದಲ್ಲಿ ನಾನಾ ಅರ್ಥ ಪದಗಳನ್ನು ಪಟ್ಟಿ ಮಾಡಿರುವಂಥದ್ದು. ಅವುಗಳಿರುವ ಬಗೆ ಬಗೆಯ ಅರ್ಥವನ್ನು ಬರೆಯುವ ಅಭ್ಯಾಸ ಇಲ್ಲಿ ಮಾಡಬೇಕಾದಂಥದ್ದು. ಕೆಲವನ್ನು ಈ ಕೆಳಗೆ ಸೂಚಿಸಿರುವಂಥದ್ದು. ಇವು ಅಲ್ಲದೆ ಇಲ್ಲಿ ಪಾಠ ಓದುವಾಗ, ಕೇಳುವಾಗ ಗಮನಕ್ಕೆ ಬರುವ ಎಲ್ಲ ಪದಗಳನ್ನ ಇಲ್ಲಿ ನಾವು ಗಮನಿಸಿರುವಂಥದ್ದು. ಇಲ್ಲಿ ನಿಮಗೆ ಕೆಲವೊಂದು ಇಲ್ಲಿ ನಿಮ್ಮ ಉದಾಹರಣೆಗಾಗಿ ಈ ನಾನಾ ಅರ್ಥಗಳನ್ನು ತಿಳಿಸಿಕೊಳ್ಳಲಾಗುವುದು. ಇಲ್ಲಿ ಕರ ಅಂದರೆ ತೆರಿಗೆ ಮತ್ತು ಕೈ. ನಾನಾ ಅರ್ಥಗಳು. ಕರ ಅಂದರೆ ತೆರಿಗೆ ಮತ್ತು ಕೈ. ಕಳೆ ಅಂದರೆ ಕಡಿಮೆ ಮಾಡು ಮತ್ತು ಕಾಂತಿ. ದೊರೆ ಅಂದರೆ ಅರಸು. ಮತ್ತು ಸೀಗು. ಯಾವುದೇ ಒಂದು ವಸ್ತು ಸಿಗುವಂಥದ್ದು, ಸಿಗು. ದೊರೆ ಅಂದರೆ ಅರಸ ಮತ್ತು ಸಿಗು. ಹಾಗೆ ಇಲ್ಲಿ ತೊರೆ ಅಂದರೆ ಹರಿಯುವ ನೀರು ಮತ್ತು ತ್ಯಜಿಸು. ನೆನೆ ಅಂದರೆ ಸ್ಮರಿಸು ಮತ್ತು ಒದ್ದೆ ಆಗುವಂಥದ್ದು. ಹಸಿ ಅಂತೀವಲ್ಲ, ನೆನೆ ಅಂದರೆ ಸ್ಮರಿಸು ಮತ್ತು ಒದ್ದೆ. ಲಘು ಅಂದರೆ ಚಿಕ್ಕದು. ವ್ಯಾಕರಣದಲ್ಲಿ ಕೂಡ ಬರುವಂಥದ್ದು ಲಘು ಅಂದರೆ ಸಣ್ಣದು, ಚಿಕ್ಕದು ಮತ್ತು ಹಗುರ. ಗುರು ಲಘು ಮತ್ತು ಗುರು ನಾನಾ ಅರ್ಥದಲ್ಲಿ. ಗುರು ಅಂದರೆ ಉಪಾಧ್ಯಾಯ. ಹಿರಿದು ಅಥವಾ ದೊಡ್ಡದು. ಗುರು ಅಂದರೆ ಉಪಾಧ್ಯಾಯ ಮತ್ತೆ ದೊಡ್ಡದು.
ಹಾಗೆ ಅರಿ, ಅರಿ ಅಂದರೆ ತಿಳಿ ಮತ್ತು ಶತ್ರು. ಅರಿ, ಅರಿ ಅಂದರೆ ತಿಳಿ ಮತ್ತು ಶತ್ರು. ಹಾಗೆ ಇಲ್ಲಿ ಪರಿ, ಪರಿ ಅಂದರೆ ರೀತಿ, ಪರಿ ಅಂದರೆ ರೀತಿ. ಮತ್ತೆ ಇಲ್ಲಿ ಓಡು, ನಾನಾ ಅರ್ಥದಲ್ಲಿ ಬರುವಂತಹ ಕರ ಅಂದರೆ ತೆರಿಗೆ, ಕೈ. ಕಳೆ ಅಂದರೆ ಕಡಿಮೆ ಮಾಡು ಮತ್ತು ಕಾಂತಿ. ದೊರೆ ಅಂದರೆ ಅರಸು ಮತ್ತು ಸಿಗು. ತ್ವರೆ, ತ್ವರೆ ಅಂದರೆ ಹರಿಯುವ ನೀರು ಮತ್ತು ತ್ಯಜಿಸು. ನೆನೆ, ಸ್ಮರಿಸು ಮತ್ತು ಒದ್ದೆ ಅಂದರೆ ಹಸಿಯಾಗುವಂಥದ್ದು, ಹಸಿ ಅನ್ನುವಂಥದ್ದು. ಲಘು ಅಂದರೆ ಚಿಕ್ಕದು, ಹಗುರ. ಗುರು ಅಂದರೆ ಉಪಾಧ್ಯಾಯ ಮತ್ತು ದೊಡ್ಡದು. ಅರಿ, ತಿಳಿ ಮತ್ತು ಶತ್ರು. ಪರಿ ಅಂದರೆ ರೀತಿ ಮತ್ತು ಓಡು. ಹಾಗೆ ಈ ರೀತಿಯಾಗಿರೋದ್ರೆ ನಾನಾ ಅರ್ಥದ ಬರುವಂಥವು. ಇಲ್ಲಿ ಪ್ರಮುಖವಾಗಿ ಅರ್ಥ ಮತ್ತು ನಾನಾ ಅರ್ಥದೊಳಗೆ ಪ್ರಮುಖವಾಗಿ ಸಮಾನಾರ್ಥಗಳನ್ನು ಕೇಳಿದಾಗ ಎರಡಕ್ಕಿಂತ ಹೆಚ್ಚಿನ ಪದಗಳನ್ನು, ಸಮಾನಾರ್ಥಗಳನ್ನು ಕೇಳಿದಾಗ ಎರಡಕ್ಕಿಂತ ಹೆಚ್ಚಿನ ಪದಗಳನ್ನು ಬರೆಯುವುದನ್ನು ರೂಢಿಸಿಕೊಳ್ಬೇಕು. ಹಾಗೆ ಇಲ್ಲಿ ಪ್ರಮುಖವಾಗಿ ನಿಮಗೆ ಆ ನಾನಾರ್ಥ, ಸಮಾನಾರ್ಥ ಮತ್ತು ನುಡಿಗಟ್ಟುಗಳು ಇವೆಲ್ಲವೂ ಕೂಡ ನಿಮ್ಮಲ್ಲಿ ಇಲ್ಲಿ ಪರೀಕ್ಷೆಯಲ್ಲಿ ಕೇಳುವಂಥದ್ದು. ಹೀಗಾಗಿ ಇಲ್ಲಿ ನಿಮಗೆ ಇವೆಲ್ಲ ನಾನಾರ್ಥಕ್ಕೆ ಸಂಬಂಧಪಟ್ಟಿರುವಂಥದ್ದು. ಹಾಗೆ ಇಲ್ಲಿ ಕೊನೆ, ಕೊನೆ ಅಂದರೆ ಅಂತ್ಯ. ಕೊನೆ ಅಂದರೆ ಅಂತ್ಯ ಮತ್ತು ಕೊಂಚಲು. ಕೊನೆ ಅಂದರೆ ಅಂತ್ಯ ಮತ್ತು ಗೊಂಚಲು. ಹಾಗೆ ನೆರೆ, ನೆರೆ ಅಂದರೆ ಮುಪ್ಪು. ನೆರೆ ಅಂದರೆ ಮುಪ್ಪು. ಅಕ್ಕಪಕ್ಕ, ನೆರೆ ಅಂದರೆ ಮುಪ್ಪು ಮತ್ತು ಅಕ್ಕಪಕ್ಕ. ಹೊಳೆ, ಹೊಳೆ ಅಂದರೆ, ಹೊಳೆ ಅಂದರೆ ನದಿ. ಇನ್ನೊಂದು ಮಿನುಗು, ಹೊಳೆಯುವಂಥದ್ದು ಅಂತೀವಲ್ಲ, ಹಾಗೆ ಹೊಳೆ ಅಂದರೆ ಹೊಳೆ, ನದಿ ಮತ್ತೆ ಮಿನುಗು. ಹಾಗೆ ಎಡೆ, ಎಡೆ ಅಂದರೆ ಎಡಿ ಕುಡಿಯುವಂಥ ನೈವೇದ್ಯ, ನೈವೇದ್ಯ. ಇನ್ನೊಂದು ಅವಕಾಶ, ಎಡೆ ಅಂದರೆ ನೈವೇದ್ಯ ಮತ್ತು ಅವಕಾಶ. ಕಲಿ, ಕಲಿ ಅಂದರೆ, ಕಲಿ ಅಂದರೆ ಅರಿತುಕೋ, ಅರಿತುಕೋ. ಮತ್ತು ಇನ್ನೊಂದು ಪರಾಕ್ರಮಿ, ಪರಾಕ್ರಮಿ. ಇಲ್ಲಿ ಪಂಪ 10ನೇ ಶತಮಾನದ ಶ್ರೇಷ್ಠ ಕವಿ, ಆದಿಕವಿ. ಪಂಪನು ಕೂಡ ಅಲ್ಲಿ ಅವರ ಕಾವ್ಯದಲ್ಲಿ ಬರುವಂಥದ್ದು. ಪಂಪ ಕವಿಯೂ ಹೌದು, ಕಲಿಯೂ ಹೌದು. ಕಲಿ ಅಂದರೆ ಪರಾಕ್ರಮಿ. ಆತ ಯುದ್ಧ ಮಾಡಿದ್ರು ಕೂಡ ಎದುರಾಳಿಗಳನ್ನು ತಮ್ಮ ಧೈರ್ಯದಿಂದ ಸಮರ್ಥವಾಗಿ ನಿಲ್ಲಬಲ್ಲಂಥ ಶಕ್ತಿಯೂ ಕೂಡ ಪಂಪನಲ್ಲಿ ಇತ್ತು ಅನ್ನೋದನ್ನು ಕಾಣ್ತೀವಿ. ಕಲಿ ಅಂದರೆ ಅಲ್ಲಿ ಪರಾಕ್ರಮಿ ಅನ್ನುವಂಥದ್ದು. ಹೀಗಾಗಿ ಆ ಕಾರಣದಿಂದ ಪಂಪನಿಗೆ ಕವಿಯೂ ಹೌದು, ಕಲಿಯೂ ಹೌದು, ವೀರನೂ ಹೌದು. ಒಟ್ಟಾರೆ ಯುದ್ಧ ಮಾಡಲಿಕ್ಕೆ ಆ ಶಕ್ತಿ, ಸಾಮರ್ಥ್ಯ, ಧೈರ್ಯ ಪಂಪರಲ್ಲಿ ಇತ್ತು ಅನ್ನೋದು ಕೂಡ ಕಾಣ್ತೀವಿ. ಕಲಿ ಅಂದರೆ ಅರಿತುಕೋ ಮತ್ತು ಪರಾಕ್ರಮಿ ಅನ್ನುವಂಥದ್ದು. ಹಾಗೆ ಇಲ್ಲಿ ತಿಳಿ, ತಿಳಿ ಅಂದರೆ, ತಿಳಿ ಅಂದರೆ ಕಲಿ. ಇನ್ನೊಂದು ನಿರ್ಮಲ, ತಿಳಿಯಾದಂಥದ್ದು, ನಿರ್ಮಲ, ಶುದ್ಧವಾದಂಥದ್ದು ಅನ್ನುವಂಥದ್ದು. ಹಾಗೆ ಇಲ್ಲಿ ಅಡಿ ಅನ್ನುವಂಥದ್ದು. ಅಡಿ ಅಂದರೆ, ಅಡಿ ಅಂದರೆ ಅಳತೆ. 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 ಅಡಿ ಅಂದರೆ ಅಳತೆ
ಪಾದ ಕೆಳಗೆ ಬರುವಂಥದ್ದು. ಹಾಗೆ ಮುನಿ, ಮುನಿ ಅಂದರೆ ಕೋಪ, ಮುನಿ ಅಂದರೆ ಕೋಪ ಮತ್ತು ಋಷಿ. ಮುನಿ ಅಂದರೆ ಕೋಪ ಮತ್ತು ಋಷಿ. ಹಾಗೆ ಇಲ್ಲಿ ಕವಿ, ಕವಿ ಎಂದರೆ ಕಾವ್ಯ ರಚನೆಕಾರ, ಕಾವ್ಯ ಮತ್ತು ಪದ್ಯ ರಚನೆಕಾರ, ಕಾವ್ಯ ರಚನೆಕಾರ, ಕಾವ್ಯ ಬರೆಯುವಂಥವರು, ಕಾವ್ಯ ರಚನೆ ಕಾರ, ಕಾವ್ಯ ರಚನೆಕಾರ. ಮತ್ತು ಇನ್ನೊಂದು ಇಲ್ಲಿ ಆವರಿಸು, ಆವರಿಸು ಕವಿ ಅಂದರೆ ಮಬ್ಬು ಅನ್ನುವಂಥದ್ದು. ಹೀಗಾಗಿ ಅಲ್ಲಿ ಮೋಡ ಕವಿದಿರುವಂಥದ್ದು, ಆವರಿಸುವಂಥದ್ದು, ಆ ರೀತಿ ಕವಿ ಅಂದರೆ ಕಾವ್ಯ ರಚನೆಕಾರ ಮತ್ತು ಆವರಿಸು ಕವಿ ಅಂದರೆ. ಹಾಗೆ ಇಲ್ಲಿ ಭಾವ, ಭಾವ, ಭಾವ ಅಂದರೆ ಮನಸ್ಸಿನ ಸ್ಥಿತಿ, ಮನಸ್ಸಿನ ಸ್ಥಿತಿ. ಮತ್ತು ಇನ್ನೊಂದು ಅಕ್ಕನ ಗಂಡ, ಅಕ್ಕನ ಗಂಡಗ ಇಲ್ಲಿ ಭಾವ ಅನ್ನುವಂಥದ್ದು. ಈ ರೀತಿಯಾಗಿದ್ರೆ ಇವೆಲ್ಲ ನಾನಾರ್ಥಗಳು ಬರುವಂಥದ್ದು. ಒಟ್ಟಾರೆ ಪರೀಕ್ಷೆ ಒಳಗೆ ನಿಮಗೆ 2 ಮಾತ್ರ ಕೇಳ್ತಾರೆ, ನಾನಾರ್ಥಗಳನ್ನು ಬರೀರಿ ಅಂಥೇಳಿ. ಅದಕ್ಕೆ ಇಲ್ಲಿ ಯಾವುದಾದ್ರೂ ಒಂದು ನಿಮಗೆ ಒಟ್ಟಾರೆ ಪಠ್ಯದಿಂದ ಬಂದಿರುವಂಥದ್ದು ಇವೇ ಅಂತಲ್ಲ, ಒಟ್ಟಾರೆ ಪಠ್ಯದೊಳಗೆ ಪದ್ಯ ಗದ್ಯ ಮತ್ತು ಗದ್ಯ ಒಳಗಡೆ ಇರುವಂಥ ಯಾವುದಾದ್ರೂ 2 ನಿಮಗೆ ಅಂದರೆ ಪರೀಕ್ಷೆ ಒಳಗೆ ಕೇಳ್ತಾರೆ. ಹೀಗಾಗಿ ನಾನಾರ್ಥ ಬರೆಯುವಾಗ ನಿಮಗೆ ಗರ ಅಂತ ಕೇಳಿದಾಗ ತೆರಿಗೆ ಮತ್ತು ಕೈ, ಕಳೆ ಅಂದಾಗ ಕಡಿಮೆ ಮಾಡು ಕಾಂತಿ, ಒಟ್ಟಾರೆ 2 ಯಾವುದಾದ್ರೂ ಕೂಡ ನೀವು ಕೇಳ್ಬೋದು. ಈ ರೀತಿ ಒಳಗೆ ಹೇಳಿದ್ರೆ ನೀವು ತಯಾರಿಯನ್ನು ಮಾಡ್ಕೊಳ್ಬೇಕಾಗ್ತದೆ. ಹಾಗೆ ಮುಂದೆ ಇಲ್ಲಿ ದೇಶ ಮತ್ತು ಅನ್ಯ ದೇಶ ಪದಗಳು, ದೇಶ ಮತ್ತು ಅನ್ಯ ದೇಶ ಪದಗಳು, ಅವುಗಳನ್ನು ಕೂಡ ನೀವು ತತ್ಸಮ ತದ್ಭವ ಕೂಡ ಬರುವಂಥದ್ದು. ಹಾಗೆ ಇಲ್ಲಿ ನಿಮಗೆ ಪ್ರಮುಖವಾಗಿ ನದಿ ಹುಟ್ಟುವಾಗ ಅಲ್ಲಿ ಚಿಕ್ಕ ಹಳ್ಳ ಆಗಿರುವಂಥದ್ದು, ಬೆಳೀತಾ ಬೆಳೀತಾ ಮತ್ತು ದೊಡ್ಡ ನದಿಯಾಗಿ, ಸಮುದ್ರವಾಗಿ, ದೊಡ್ಡ ಶಕ್ತಿಯಾಗಿ ಬೆಳೆಯುವಂಥದ್ದು ಕೂಡ ನಾವು ಕಾಣ್ತೀವಿ. ಅದೇ ರೀತಿ ಒಳಗೆ ಇಲ್ಲಿ ಕಾವ್ಯ ಕ್ಷೇತ್ರ ಅಥವಾ ಸಾಹಿತ್ಯ ಕ್ಷೇತ್ರದಲ್ಲಿ ಕೂಡ ಅವೆಲ್ಲವುಗಳಿಂದ ಒಳಗೊಂಡಿರುವಂತಹ ಹರಿಯುವ ಅನೇಕ ಹಳ್ಳಗಳಿಂದ ಕೂಡಿ ದೊಡ್ಡ ಪ್ರವಾಹವಾಗುತ್ತದೆ. ಇದರಂತೆಯೇ ಜೀವಂತ ಭಾಷೆ ಒಂದು ನಿಂತ ನೀರಾಗದೆ ಹರಿಯುವ ನದಿಯಂತೆಯೇ ಅನ್ಯ ಭಾಷೆಗಳ ಸಂಪರ್ಕವನ್ನು ಹೊಂದಿ ತನ್ನ ಪದ ಸಂಗ್ರಹಗಳನ್ನು ವೃದ್ಧಿ ಮಾಡಿಕೊಳ್ಳಬೇಕಾಗುತ್ತದೆ. ಒಟ್ಟಾರೆ ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ಏನೆಲ್ಲ ಸಾಮಾನ್ಯ ಊರದಿಂದ, ಕುಗ್ರಾಮದಿಂದ, ಕುಟುಂಬದಿಂದ ಬಂದರೂ ಕೂಡ ತಾನು ನಿರಂತರವಾಗಿರಿದ್ರೆ ಇಲ್ಲಿ ಪ್ರಯತ್ನ, ದುಡಿಮೆ, ನಮ್ಮನ್ನು ನಾವು ಆ ಕ್ಷೇತ್ರವನ್ನು ತೊಡಗಿಸಿಕೊಂಡೇವು ಅಂತಂದ್ರೆ ಆ ಕ್ಷೇತ್ರ ನಿಜಕ್ಕೂ ಕೂಡ ನಮಗೆ ಸರಳ ಆಗಲಿಕ್ಕೆ ಸಾಧ್ಯ ಆಗ್ತದೆ. ಹಾಗೆ ತೊಡಗಿಸಿಕೊಂಡೇವು ಅಂದ್ರೆ ಅದು ಬರ್ಲಿಕ್ಕೆ ಸಾಧ್ಯ ಆಗ್ತದೆ. ಈ ರೀತಿ ಒಳಗೆ ಇಲ್ಲಿ ನಿಮಗೆ ಅನ್ಯ ದೇಶ ಪದಗಳು, ದೇಶ ಮತ್ತು ಅನ್ಯ ದೇಶಗಳ ವಿಚಾರ. ಇಲ್ಲಿ ನದಿಯು ಹುಟ್ಟುವಾಗ ಪ್ರಮುಖವಾಗಿ ಚಿಕ್ಕ ಹಳ್ಳವಾಗಿದ್ದು ಹರಿಯುವ ಇತರ ಅನೇಕ ಹಳ್ಳಗಳಿಂದ ಕೂಡಿ ದೊಡ್ಡ ಪ್ರವಾಹವಾಗುತ್ತದೆ. ಇದರಂತೆಯೇ ಜೀವಂತ ಭಾಷೆಯೊಂದು ನಿಂತ ನೀರಾಗಿದೆ. ಹರಿಯುವ ನದಿಯಂತೆಯೇ ಅನ್ಯ ಭಾಷೆಗಳ ಸಂಪರ್ಕವನ್ನು ಹೊಂದಿ. ಪ್ರಮುಖವಾಗಿ ನಮ್ಮ ಭಾಷೆ ನಮಗೆ ಬೇಕು, ಬಹಳ ಪ್ರಮುಖವಾದಂಥದ್ದು. ಅದರ ಜೊತೆಗೆ ನಾವು ಇನ್ನೊಂದು ಭಾಷೆಯ ಜೊತೆಗೂ ಕೂಡ ನಾವು ಇಲ್ಲಿ ಸಂಪರ್ಕ, ಹೊಂದಾಣಿಕೆ ತೊಡಗಿಸಿಕೊಳ್ಬೇಕಾಗ್ತದೆ. ಅಂದಾಗ ನಾವು ಬೇರೆ ಯಾವುದೋ ರಾಜ್ಯಕ್ಕೋ ಯಾವುದೋ ದೇಶಕ್ಕೋ ಹೋಗುವಂಥ ಸಂದರ್ಭದೊಳಗೆ ಆ ಬೇರೆ ಭಾಷೆ ಕೂಡ ನಮಗೆ ಬರಬೇಕು. ಮೊದಲು ನಾವು ನಮ್ಮ ಭಾಷೆಯನ್ನು, ನಮ್ಮ ಕುಟುಂಬವನ್ನು, ನಮ್ಮ
ಗೌರವಿಸುವ ಜೊತೆಗೆ ಆ ಭಾಷೆಯನ್ನು ಗಟ್ಟಿಯಾಗಿ ಇಟ್ಟುಕೊಳ್ಳಕ್ಕೆ ಪ್ರಯತ್ನ ಪಡಬೇಕಾಗ್ತದೆ. ಅದ್ರ ಜೊತೆಗೆ ನಾವು ಇನ್ನೊಂದು ಭಾಷೆಯೂ ಕೂಡ ಆ ಸಂಪರ್ಕವನ್ನು ಹೊಂದಿ ತನ್ನ ಪದ ಸಂಗ್ರಹವನ್ನು ವರ್ಧಿಸಿಕೊಳ್ಳುತ್ತದೆ. ಗಡಿ ಭಾಗಗಳಿಂದ ವ್ಯಾಪಾರ, ವ್ಯವಹಾರ, ಆಡಳಿತ ಕಾರಣ, ಪ್ರವಾಸ ಅನುಭವ ಇತ್ಯಾದಿಗಳಿಂದ ಅನ್ಯ ದೇಶ ಪದಗಳು ಕನ್ನಡ ಭಾಷೆಯಲ್ಲಿ ಬೆರೆತಿವೆ. ಕನ್ನಡ ಭಾಷೆಯ ಮೂಲ ಶಬ್ದಗಳು ಅಥವಾ ಅಚ್ಚಗನ್ನಡ ಶಬ್ದಗಳು ದೇಶ ಶಬ್ದಗಳೆನಿಸಿದರೆ ಹೊರಗಿನಿಂದ ಬಂದು ಕೂಡಿಕೊಂಡವು ಅವೆಲ್ಲ ಅನ್ಯ ದೇಶ ಶಬ್ದಗಳೆನಿಸುತ್ತವೆ. ಕನ್ನಡ ಭಾಷೆಯಲ್ಲಿ ದೇಶ, ಅನ್ಯ ದೇಶಗಳು ಮತ್ತು ತತ್ಸಮ ತತ್ವಗಳೆಂಬ ವಿಭಜನೆಯನ್ನು ಇಲ್ಲಿ ನಾವು ಕಾಣಬಹುದು. ಇವುಗಳಲ್ಲಿ ಮೊದಲಿಗೆ ದೇಶ ಮತ್ತು ಅನ್ಯ ದೇಶಗಳನ್ನ ಇಲ್ಲಿ ನಾವು ಗಮನಿಸಬೇಕಾಗುವಂಥದ್ದು. ಹೀಗಾಗಿ ಇಲ್ಲಿ ಅಚ್ಚ ಕನ್ನಡ ಅಂದರೆ ದೇಶ ಕೆಲವು ಶಬ್ದಗಳು. ಅಚ್ಚ ಕನ್ನಡ, ಅಚ್ಚ ಕನ್ನಡ, ಕನ್ನಡದ ಕೆಲವು ಶಬ್ದಗಳು, ಕೆಲವು ಶಬ್ದಗಳು. ಇಲ್ಲಿ ಮೂಡಣ, ಪಡುವಣ ಇವೆಲ್ಲ ಅಚ್ಚ ಕನ್ನಡದ ಪದಗಳು. ಮೂಡಣ, ಪಡುವಣ, ಬಡಗಣ, ತೆಂಕಣ, ನೇಸರ, ಹಾಗೆ ಹೊಲ, ಮನೆ, ಹಿತ್ತಿಲು, ಗದ್ದೆ, ಮತ್ತು ಮರ, ಗಿಡ, ನೆಲ, ಆಳು, ಕಲ್ಲು, ನೆಲ್ಲು, ಹೊಳೆ, ಕರು, ಆಕಳು, ಹಾಲು, ತುಪ್ಪ, ಮೊಸರು, ಮಜ್ಜಿಗೆ, ಸಾರು, ಹುಳಿ, ಹುರುಳಿ, ಹುಲ್ಲು, ರಾಗಿ, ಜೋಳ, ಎಳ್ಳು, ಎಣ್ಣೆ ಇವೆಲ್ಲ ಅಚ್ಚ ಕನ್ನಡದ ಪದಗಳಾಗಿರುವಂಥದ್ದು ನಾವು ಕಾಣ್ತೀವಿ. ಕೆಲವೊಂದು ನಿಮಗೆ ಇಲ್ಲಿ ಆ ಶಬ್ದಗಳನ್ನು ಇಲ್ಲಿ ತಿಳಿಸಿಕೊಡ್ಲಿಕ್ಕೆ ಅಂದರೆ ದೇಶೀಯ ಪದಗಳಾಗಿರುವಂಥದ್ದು ನಾವಿಲ್ಲಿ ಕಾಣ್ತೀವಿ. ಒಟ್ಟಾರೆ ಇಲ್ಲಿ ಬಾನು, ಹಾಗೆ ಮೀನು, ಹುಡುಕು, ಅಗಿ, ಮುರಿ, ಹಾಗೆ ಇಲ್ಲಿ ಕಾಡು, ಹೋಗು, ಬರು, ತಿನ್ನು, 1, 2, 100, 1000, ಹೆಚ್ಚು ಕಡಿಮೆ, ಮೆಲ್ಲಗೆ, ಚೆನ್ನಾಗಿ, ತಿಳುವಳಿಕೆ, ನಡವಳಿಕೆ, ಸಣ್ಣ, ದೊಡ್ಡ, ಕರಿದು, ಹಿರಿದು ಇತ್ಯಾದಿ ಇವೆಲ್ಲ ಅಚ್ಚ ಕನ್ನಡದ ಪದಗಳಾಗಿರುವಂಥದ್ದು ಕಾಣ್ತೀವಿ. ಹಾಗೆ ಅನ್ಯ ದೇಶಗಳು, ಸಂಸ್ಕೃತ ಶಬ್ದಗಳ ಪ್ರಭಾವ ಕನ್ನಡದ ಮೇಲೆ ಅಪಾರ ಆಗಿರುವಂಥದ್ದು ನಾವು ಕಾಣ್ತೀವಿ. ಇದರಂತೆ ಮೊಘಲರು, ನಿಜಾಮರು, ಬಹಮನಿ ಸುಲ್ತಾನರು ಆಡಳಿತ ನಡೆಸುವಾಗ ಪಾರ್ಸಿ, ಉರ್ದು ಭಾಷೆಗಳ ಹಲವು ಶಬ್ದಗಳು ಕನ್ನಡ ಭಾಷೆಯಲ್ಲಿ ಸೇರಿಕೊಂಡಿರುವಂಥ ಕಾಣ್ತೀವಿ. ಅರಬ್ಬಿ ದೇಶದವರು ಕರಾವಳಿ ಪ್ರದೇಶಕ್ಕೆ ವ್ಯಾಪಾರಕ್ಕೆ ಬಂದಾಗ ಅಲ್ಲಿ ಆ ಭಾಷೆಯ ಪದಗಳು ಬಂದವು. ಇದರಂತೆ ಪೋರ್ಚುಗೀಸರು, ಫ್ರೆಂಚರು, ಇಂಗ್ಲೀಷರು ವ್ಯಾಪಾರಕ್ಕಿಂತ ಬಂದು ಬೀಡು ಬಿಟ್ಟಾಗ ಆ ಭಾಷೆಯ ಪದಗಳು ಸೇರಿರುವಂಥದ್ದು. ಇಂದು ಕೂಡ ಅಂತರ್ಜಾಲ, ಮೊಬೈಲ್ ಮುಂತಾದ ಈ ವಿದ್ಯುನ್ಮಾನ ಬಳಕೆಯ ಪ್ರಭಾವದಿಂದ ಅನ್ಯ ದೇಶಗಳು ಬಂದು ಸೇರುತ್ತವೆ. ಕೆಲವು ಅನ್ಯ ದೇಶಗಳ ಮೂಲಗಳು ಇಲ್ಲಿ ನಾವು ಗಮನಿಸಬಹುದು. ಇಲ್ಲಿ ಅರಬ್ಬಿ ಭಾಷೆಯಿಂದ ಬಂದಿರುವಂಥದ್ದು ಅಮಲ್ದಾರ್ ಅಂತೇಳಿ ಅರಬ್ಬಿ ಭಾಷೆಯಿಂದ ಬಂದಂಥವು. ಅಮಲ್ದಾರ್, ಅರ್ಜಿ, ಅವಾಲು, ಇಲಾಖೆ, ಐಷಾರಾಮ, ಕಂದೀಲು, ಖರಾಬು, ಕಸುಬು, ಕದೀಮ, ಹಾಗೆ ಗುಲಾಮ, ಜಪ್ತಿ, ಡೌಲು, ತಕರಾರು ಇವೆಲ್ಲ ಪ್ರಮುಖವಾಗಿ ಇಲ್ಲಿ ಹೈರಾಣ, ಹುಕುಂ, ಹಾಜರಾತಿ ಇತ್ಯಾದಿ ಇವೆಲ್ಲ ಅರಬ್ಬಿ ಭಾಷೆಯಿಂದ ಬಂದಿರುವಂಥದ್ದು. ಹಾಗೆ ಪಾರ್ಸಿ ಭಾಷೆಯಿಂದ ಬಂದಿರುವಂಥವು ಅವಾಜು, ಅಬಕಾರಿ, ಕಾರ್ಬಾರ, ಖಜಾಂಚಿ, ಖಾದಿ, ಗುಮಾಸ್ತ, ದರ್ಬಾರು, ದಸ್ತಗಿರಿ, ದುಬಾರಿ, ದುಂಬಾಲು, ಹೀಗೆ ಮೈದಾನ, ರವಾನೆ,
ರಾಜೀನಾಮೆ, ಹುನ್ನಾರ ಇತ್ಯಾದಿ ಪಾರ್ಸಿ ಭಾಷೆಯಿಂದ ಬಂದಿರುವಂಥ ಪದಗಳು. ಹಾಗೆ ಹಿಂದೂಸ್ತಾನಿ ಭಾಷೆಯಿಂದ ಬಂದಂಥವು ಅಂಗನವಾಡಿ, ಆಲೋಚನಾ, ಆಸಾಮಿ, ಚಕ್ಕರ್, ಚಪ್ರಾಸಿ, ಚಮಚ, ಡಾಬಾರು, ಡೋಂಗಿ, ದಂಧೆ, ದೋತರ, ಬಕ್ಷಿಸು, ಬಚಾವ್, ಭರವಸೆ, ಮಾರಾಮಾರಿ, ಮುಜರಾಯಿ, ಲಕೋಟಿ ಇತ್ಯಾದಿ ಹಿಂದೂಸ್ತಾನಿ ಭಾಷೆಯಿಂದ ಬಂದಂಥವು. ಹಾಗೆ ಮರಾಠಿ ಭಾಷೆಯಿಂದ ಬಂದಂಥವು ಅವಘಡ, ಆಸುಪಾಸು, ಕಚೇರಿ, ಕಿತಾಪತಿ, ಖಾತೆ, ಖಾನಾವಳಿ, ಖಿಲಾಡಿ, ಚಳವಳಿ. ಹಾಗೆ ಇಲ್ಲಿ ತರಾವರಿ, ದರೋಡೆ, ದೇಶಪಾಂಡೆ, ದೇಶಾವರಿ, ಹಾಗೆ ಪುಡಾರಿ, ಫಟಿಂಗ, ಬಂಡುಕೋರ, ಬಡಾವಣೆ ಮುಂತಾದ ಲಾವಣಿ ಇತ್ಯಾದಿ ಮರಾಠಿ ಭಾಷೆಯಿಂದ ಬಂದಿರುವಂಥವು. ಹಾಗೆ ಲ್ಯಾಟಿನ್ ಭಾಷೆಯಿಂದ ಬಂದಂಥವು ಇಲ್ಲಿ ಕೋರಂ, ಸೆಮೆಸ್ಟರ್, ಹಾಗೆ ಅಲಿಯಾಸ್, ಅಡ್ವೊಕೇಟ್, ಹಾರ್ಮೋನಿಯಂ ಇತ್ಯಾದಿ. ಹಾಗೆ ಫ್ರೆಂಚ್ ಭಾಷೆಯಿಂದ ಬಂದಂಥವು ಗ್ಯಾರಂಟಿ, ಕರ್ಫ್ಯೂ ಇತ್ಯಾದಿ. ಹಾಗೆ ಪೋರ್ಚುಗೀಸ್ ಭಾಷೆಯಿಂದ ಬಂದಂಥವು ಸಾಬೂನು, ಮೇಜು, ಪಾತ್ರಿ ಇತ್ಯಾದಿ. ಹೀಗೆ ಸಾಕಷ್ಟು ಬೇರೆ ಬೇರೆ ಭಾಷೆಗಳಿಂದ ಬಂದಿರುವಂಥದ್ದು ನಾವು ಕಾಣ್ತೀವಿ. ಇಲ್ಲಿ ನಿಮಗೆ ನಿಮ್ಮ ಪದ್ಯಭಾಗದೊಳಗಿರುವಂಥ ಕೆಲವು ಅನ್ಯ ದೇಶಗಳನ್ನು ನಾವು ಈ ಆಕಾರತೆಯಲ್ಲಿ ಕಂಡುಕೊಳ್ಳಬಹುದು. ಅನ್ಯ ದೇಶ ಪದಗಳು ಇಲ್ಲಿ ಮೊದಲಿಗೆ ಅನ್ಯ ದೇಶ ಪದಗಳು ಇಗರ್ಜಿ, ಇಗರ್ಜಿ ಅನ್ಯ ದೇಶ ಪದಗಳು, ಅನ್ಯ ದೇಶ ಪದಗಳು ಇಗರ್ಜಿ. ಮತ್ತೆ ಕಂಪ್ಯೂಟರ್, ಕಂಪ್ಯೂಟರ್, ಕ್ರಿಸ್ಮಸ್, ಕ್ರಿಸ್ಮಸ್, ಮತ್ತೆ ಕೇಕು, ಕೇಕು, ಕೋರ್ಟು, ಕೋರ್ಟು, ಕಾಲೇಜು, ಕಾಲೇಜು, ಗ್ರನೇಡು, ಗ್ರನೇಡು, ಟ್ಯಾಂಕು, ಟ್ಯಾಂಕು, ಬಾಂಬು. ಇವೆಲ್ಲ ನಿಮ್ಮ ಪಠ್ಯಗಳಿಂದ ಬರುವಂಥ ಕೆಲವು ಅನ್ಯ ದೇಶ ಪದಗಳು. ಹಾಗೆ ಫೋನು, ಇವೆಲ್ಲ ಅನ್ಯ ದೇಶ ಪದಗಳು ಅಂತ ಕಾಣ್ತೀವಿ. ಹಾಗೆ ಗದ್ಯ ಮತ್ತು ದೀರ್ಘ ಗದ್ಯ ಆ ಭಾಗದಲ್ಲಿ ಬಂದಿರುವಂಥ ಕೆಲವು ನಾನು ಅನ್ಯ ದೇಶಗಳನ್ನು ಕೂಡ ಇಲ್ಲಿ ನಾವು ಕಾಣುವಂಥದ್ದು. ಹಾಗೆ ಆಪರೇಷನ್, ಆಪರೇಷನ್, ಬ್ಯಾಂಕ್, ಬ್ಯಾಂಕು, ಸೋನೋಗ್ರಫಿ, ನಿಮ್ಮ ಪಾಠದೊಳಗೆ ಬರುವಂಥದ್ದು ಸೋನೋಗ್ರಫಿ, ಆಯ್ಕೆ ಇದೆ ನಮ್ಮ ಕೈಯಲ್ಲಿ ಎನ್ನುವಂತಹ ಪಾಠದಲ್ಲಿ ಬರುವಂಥದ್ದು ಸೋನೋಗ್ರಫಿ. ಹಾಗೆ ಬೋರ್ಡು, 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 ಮತ್ತೆ ಗೇರ್ ಬಾಕ್ಸ್, ನಾಟಕದಲ್ಲಿ ಬರುವಂಥದ್ದು ಗೇರ್ ಬಾಕ್ಸ್. ಹೀಗೆ ಮುಂತಾದ ಅನ್ಯ ದೇಶ ಪದಗಳನ್ನು ನಾವಿಲ್ಲಿ ಕಾಣಬಹುದು. ಅದರ ಜೊತೆಗೆ ಇಲ್ಲಿ ನಿಮಗೆ ಪ್ರಮುಖವಾಗಿ ತತ್ಸಮ ತದ್ಭವಗಳು,
ತತ್ಸಮ ತತ್ಸಮ ತದ್ಭವಗಳ ವಿಚಾರ, ತದ್ಭವಗಳ ವಿಚಾರ. ಸಂಸ್ಕೃತ ಭಾಷೆಯಿಂದ ಕನ್ನಡಕ್ಕೆ ಬಂದು ಮೂಲ ರೂಪದಲ್ಲಿರುವ ಶಬ್ದಗಳನ್ನು ತತ್ಸಮಗಳೆಂದು, ರೂಪ ವ್ಯತ್ಯಾಸಗೊಂಡಿರುವ ಶಬ್ದಗಳನ್ನು ತದ್ಭವಗಳೆಂದು ಕರೆಯುತ್ತೇವೆ. ತತ್ಸಮಗಳು ತತ್ ಅದಕ್ಕೆ ಸಂಸ್ಕೃತಕ್ಕೆ ಸಮನಾವಾದದ್ದು, ಇದನ್ನು ಸಮ ಸಂಸ್ಕೃತವೆಂದು ಕರೆಯುವರು. ಉದಾಹರಣೆ ರಾಮ, ಭೀಮ, ಸೋಮ, ಸೂರ್ಯ, ಚಂದ್ರ, ರವಿ, ಗಿರಿ, ಲಿಪಿ, ಕೃತಿ, ಶ್ರುತಿ, ಸ್ತ್ರೀ, ಕರ್ತೃ, ಶತ್ರು, ಕವಿ, ಕಾವ್ಯ, ಯತಿ, ಮತಿ, ಭುವನ, ಸಹೋದರ, ಭೂಮಿ, ಮಾತೃ, ಪಿತೃ, ನದಿ, ರಾತ್ರಿ, ಶಾಸ್ತ್ರ, ಸಂಗಮ, ಸಮಾಗಮ, ದೇವಾಲಯ, ವೇದ, ಪುರಾಣ, ಅರಣ್ಯ, ಮುನಿ, ಉಪನಿಷತ್, ವಿದ್ಯಾರ್ಥಿ, ವರ್ತಮಾನ, ವಿವಾಹ, ಲಗ್ನ, ಫಲ, ಅಕ್ಷರ, ಗ್ರಂಥ, ಅಧ್ಯಾಯ, ಲೇಖನ ಇತ್ಯಾದಿ. ಈ ರೀತಿ ಏನಂದ್ರೆ ಇಲ್ಲಿ ನಾವು ಕಂಡುಕೊಳ್ಳುವಂಥದ್ದು ಒಟ್ಟಾರೆ ಅಲ್ಪ ಸ್ವಲ್ಪ ವ್ಯತ್ಯಾಸದಿಂದ ಕನ್ನಡಕ್ಕೆ ಬಂದಿರುವ ಸಂಸ್ಕೃತ ಶಬ್ದಗಳು. ಇಲ್ಲಿ ಸಂಸ್ಕೃತ ತತ್ಸಮ, ತದ್ಭವ ಕನ್ನಡದ ರೂಪ. ಇಲ್ಲಿ ಕೆಲವೊಂದು ನಾನು ನಿಮಗೆ ಈ ಪಠ್ಯಕ್ಕೆ ಕೆಲವೊಂದು ಪಠ್ಯ ಭಾಗದಲ್ಲಿ ಆಗಿರ್ಬೋದು ಅಥವಾ ಗದ್ಯ ಭಾಗದಲ್ಲಿ ಆಗಿರ್ಬೋದು, ನೀವು ಪಠ್ಯ ಭಾಗದಲ್ಲಿ ಬಂದಿರುವಂಥ ತತ್ಸಮ ತತ್ವಗಳನ್ನು ಪಟ್ಟಿ ಮಾಡಿರುವಂಥದ್ದು. ತತ್ಸಮಗಳಿಗೆ ತದ್ಭವಗಳಿಗೆ ತತ್ಸಮಗಳನ್ನು ಬರೆಯುವಂಥ ಅಭ್ಯಾಸವನ್ನು ಮಾಡಿರುವಂಥದ್ದು. ಹಾಗೆ ಇಲ್ಲಿ ನಿಮಗೆ ಮೊದಲನೇದು ಮಾಲಾ, ಮಾಲೆ, ಇದು ತತ್ಸಮ, ಇದು ತದ್ಭವ, ಸಂಸ್ಕೃತ ರೂಪದಲ್ಲಿ ಕನ್ನಡ ರೂಪದಲ್ಲಿರುವಂಥದ್ದು. ಹೀಗಾಗಿ ಮಾಲಾ, ಮಾಲೆ. ಭಿಕ್ಷಾ, ಭಿಕ್ಷೆ, ಭಿಕ್ಷೆ. ದಯಾ, ದಯೆ ತೋರುವಂಥದ್ದು. ತತ್ಸಮ ತದ್ಭವಗಳು. ಸಂಸ್ಥೆ, ಸಂಸ್ಥೆ. ಕ್ಷಮ, ಕ್ಷಮೆ. ಈ ರೀತಿಯಾಗಿ ಅಂದರೆ ತತ್ಸಮ ತದ್ಭವಗಳು ಬರುವಂಥದ್ದು ನಾವು ಕಾಣ್ತೀವಿ. ಹಾಗೆ ನಿದ್ರೆ, ತತ್ಸಮ ತದ್ಭವಗಳು. ನಿದ್ರಾ, ಮಾಲಾ, ಮಾಲೆ, ತತ್ಸಮ ತದ್ಭವಗಳು. ಭಿಕ್ಷಾ, ಭಿಕ್ಷೆ. ದಯಾ, ದಯೆ. ಸಂಸ್ಥೆ. ಕ್ಷಮಾ, ಕ್ಷಮೆ. ನಿದ್ರಾ, ನಿದ್ದೆ. ಹಾಗೆ ಯಶ, ಜಶ. ಮುಖ, ಮೊಗ. ತತ್ಸಮ ತದ್ಭವಗಳು. ಮುಖ, ಮೊಗ. ಗೂಖ, ಪರೀಕ್ಷೆಯಲ್ಲಿ ಬಹಳಷ್ಟು ಸಾರಿ ಕೇಳಿರುವಂಥದ್ದು. ಗೂಗೆ. ಗೂಕ ಅಂದ್ರೆ ಗೂಗೆ. ಹಾಗೆ ಧರ, ಧರೆ. ಧರ ಅಂದ್ರೆ ಧರೆ. ಆಕಾಶ, ಆಗಸ. ವೀರ, ವೀರ.
ವೀರ ವೀರ, ಯೋಗಿ ಜೋಗಿ, ಯೋಗಿ ಜೋಗಿ, ಅಗ್ನಿ ಅಗ್ನಿ ಅಗ್ಗಿ, ಹಾಗೆ ಪರೀಕ್ಷಿಸು ಪರೀಕ್ಷಿಸು, ಉತ್ತರ ಪರೀಕ್ಷಿಸು ಪರೀಕ್ಷಿಸು, ಮಾಲಾ ಮಾಲೆ, ಭಿಕ್ಷಾ ಭಿಕ್ಷೆ, ದಯಾ ದಯೆ, ಸಂಸ್ಥಾ ಸಂಸ್ಥೆ, ಕ್ಷಮಾ ಕ್ಷಮೆ, ನಿದ್ರಾ ನಿದ್ದೆ, ಯಶ ಜಸ, ಮುಖ ಮುಗ, ಕೂಕ ಗೂಗೆ, ಧರ ಧರೆ, ಆಕಾಶ ಆಗಸ, ವೀರ ವೀರ, ಯೋಗಿ ಜೋಗಿ, ಅಗ್ನಿ ಅಗ್ಗಿ, ಪರೀಕ್ಷಿಸು ಪರೀಕ್ಷಿಸು ಅನ್ನೋದು. ಹೀಗೆ ಮುಂತಾದ ತತ್ಸಮ ತತ್ವಗಳನ್ನು ನಾವಿಲ್ಲಿ ಕಂಡುಕೊಳ್ಬೋದು. ಜೊತೆಗೆ ಇಲ್ಲಿ ದೃಷ್ಟಿ 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 ದಿಟ್ಟಿ, ಉತ್ತರ ದೃಷ್ಟಿ ದಿಟ್ಟಿ. ಹಾಗೆ ಕ್ಷಣ ಕ್ಷಣ, ಕ್ಷಣ ಕ್ಷಣ ಕ್ಷಣ, ಸಂಸ್ಕೃತ ಸಕ್ಕವ, ಸಂಸ್ಕೃತ ಸಂಸ್ಕೃತ ಸಕ್ಕವ, ಇವೆಲ್ಲ ತತ್ಸಮ ತತ್ವಗಳು. ಹಾಗೆ ಮುಂತಾದ ಈ ಪದ್ಯ ಗದ್ಯ ಮತ್ತು ದೀರ್ಘದಿಂದ ಬರುವಂಥದ್ದು ವಿದ್ಯೆ ಬಿಜ್ಜೆ, ವಿದ್ಯೆ ವಿದ್ಯೆ ಬಿಜ್ಜೆ. ಹಾಗೆ ಮುಂತಾದ ಪದಗಳನ್ನು ನಾವಿಲ್ಲಿ ಕಂಡುಕೊಳ್ಬಹುದು. ಪ್ರಮುಖವಾಗಿ ನಿಮಗೆ ಇಲ್ಲಿ ಬಸದಿ, ಬಸದಿ ಬಸದಿ, ವಸತಿ, ಬನ ವನ, ಬನ ವನ. ಹೀಗೆ ಮುಂತಾದ ತತ್ಸಮ ತತ್ವಗಳನ್ನು ನಾವಿಲ್ಲಿ ಕಂಡುಕೊಳ್ಬೋದು. ಒಟ್ಟಾರೆ ಇಲ್ಲಿ ನಿಮಗೆ ವ್ಯಾಕರಣ ಭಾಗದಿಂದ ಒಟ್ಟ 25 ಅಂಕಗಳನ್ನು ಕೇಳುವಂಥದ್ದು ನಾವು ಕಾಣ್ತೀವಿ. ಅದು ನಾನಾರ್ಥ ಆಗಿರ್ಬೋದು, ಸಮನಾರ್ಥ ಆಗಿರ್ಬೋದು, ತತ್ಸಮ ತದ್ಭವ ಆಗಿರ್ಬೋದು, ಅನ್ಯ ದೇಶ ಪದಗಳಾಗಿರ್ಬೋದು, ವ್ಯಕ್ತಿ ಪ್ರತ್ಯಯಗಳಾಗಿರ್ಬೋದು, ಜೊತೆಗೆ ಪತ್ರಲೇಖನ ಆಗಿರ್ಬೋದು, ಪ್ರಬಂಧ ಆಗಿರ್ಬೋದು, ಗಾದೆ ಆಗಿರ್ಬೋದು, ಇವೆಲ್ಲವೂ ಕೂಡಿ ನಿಮಗೆ 25 ಅಂಕಗಳು ಪರೀಕ್ಷೆಯಲ್ಲಿ ಕೇಳುವಂಥದ್ದು ಕಾಣ್ತೀವಿ. ಒಟ್ಟಾರೆ ಮುಂದಿನ ಕೆಲವು ಇಲ್ಲಿ ಉಳಿದ ನುಡಿಗಟ್ಟುಗಳಾಗಿರ್ಬೋದು ಮತ್ತು ದ್ವಿರುಕ್ತಿ ಪದಗಳಾಗಿರ್ಬೋದು ಮುಂದಿನ ಕ್ಲಾಸ್ನಲ್ಲಿ ತೆಗೆದುಕೊಳ್ಳಲಾಗುವುದು.